ಎಲ್ಲ ಟೀಮ್ ಫುಲ್ ಹೊರಟಿದೆ. ಎಲ್ಲಿಸಲ್ಲ ಖಾಲಿ ಬೊಲ್ಲ ನೋಡ್ಲಿಕ್ಕೆ ಕೆಳಗೆ ನೀರೆಷ್ಟು ನಿಂತಿದೆ ಅಂತೇಳಿ, ಕೆಳಗೆ ನೀರೆಷ್ಟು ನಿಂತಿದೆ ಅಂತ ನೋಡ್ಲಿಕ್ಕೆ ಹೋಗುದು. ಕಂಡು ಹೇಳಿದ್ರು ಬೆಳಿಗ್ಗೆ ಹೋಗುವಾಗ ಫುಲ್ ನೀರು ತುಂಬಿದೆ ಕೆಳಗೆ ಅಂತೇಳಿ, ಅದಕ್ಕೆ ಹೋಗಿ ನೋಡಿ ಬರೋ. ನೋಡಿ ಒಬ್ಬರು ಬಿಲ್ಡಿಂಗ್ ಕಟ್ಟಲಿಕ್ಕೆ ಹೊಂಡ ತೋಡಿಟ್ಟಿದ್ದಾರೆ. ಆದರೆ ಹೊಂಡದಲ್ಲಿ ನೀರು ಫುಲ್ ಒಳ್ಳೆ ಪಾಂಡ್ ಆಗಿದೆ, ಸ್ವಿಮ್ಮಿಂಗ್ ಮಾಡ್ಬೋದು ಇಲ್ಲಿ, ಅಷ್ಟು ಡೀಪ್ ಉಂಟು. ನೀನು ಹೋಗು ಮಗ, ಒಂದು ರೌಂಡ್ ಹೋಗಿ ಬಾ. ಬೇಡ ಮಮ್ಮ, ನಾನು ಸ್ವಿಮ್ಮಿಂಗ್ ಸೂಟ್ ಹಾಕುದಿಲ್ಲ. ಹಾಕವಾ? ಮತ್ತೆ ಶಾರ್ಕ್ ನಾನು ಎಷ್ಟು ಕಚ್ತಾರೆ. ಶಾರ್ಕಾ? ಇದೆಂತ ಇದಾ ಇಂಡಿಯನ್ ಓಷನ್? ರಾತ್ರಿಗೆ ಪ್ಯಾಕಿಂಗ್ ಆಯಿತು, ಊಟ ಆಯಿತು, ಇನ್ನು ಮಲಗಿ ನಾಳೆ ಹೊರಡುದೇ ಅಂತೇಳಿ ನೆನೆಸುವಾಗ ಗಾಡಿದು ರಿಜಿಸ್ಟ್ರೇಷನ್ ಕಾರ್ಡ್ ನಾವು ಪ್ರಿಂಟೇ ಮಾಡಲಿಲ್ಲ ಮಾರೆ. ಈಗ ಈ ಬೊಲ್ಲದಲ್ಲಿ ನಾವು ತೇಲಿಕೊಂಡು ಹೋಗುದು ರಿಜಿಸ್ಟ್ರೇಷನ್ ಕಾರ್ಡ್ ಪ್ರಿಂಟ್ ಮಾಡಲಿಕ್ಕೆ. ಇದು ಇರುವುದು ದುಬೈಯಲ್ಲಿ. ಮಳೆ ಬಂದರೆ ಇಲ್ಲಿ ರೋಡ್ ಯಾವುದು ತೋಡ್ ಯಾವುದು ಗೊತ್ತಾಗುದಿಲ್ಲ, ಎಲ್ಲ ಒಂದೇ ಆಗಿ ಬಿಡ್ತದೆ. ಯಾಕಂದರೆ ನೀರು ಹೋಗ್ಲಿಕ್ಕೆ ಜಾಗ ಇಲ್ಲ. ಇದು ನೋಡಿ, ಈಗ ರೋಡ್ ತೋಡಾಗಿದೆ, ಎಲ್ಲ ಕಡೆ ನೀರು. ಆಚೆ ಸೈಡ್ ಹೋದರೆ ಅಂತೂ ಹೇಳೋದೇ ಬೇಡ, ತುಂಬ ಡೀಪ್ ನೀರು ತುಂಬಿದೆ. UAE ರೋಡ್ ಇರಲಿ, ಗೋಡೆ ಇರಲಿ, ಅಂಡರ್ ಪಾಸ್ ಇರಲಿ, ಅಪ್ಪರ್ ಪಾಸ್ ಇರಲಿ, ಬ್ರಿಡ್ಜ್ ಇರಲಿ, ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ ಆಯ್ತಾ, ಇನೋವೇಟಿವ್ ರೀತಿಯಲ್ಲಿ. ಅವರದೊಂದು ಆಲೋಚನೆ, ಜನರಿಗೆ ಇದ್ರ ಅಡಿಯಿಂದ ಹೋಗುವಾಗ ಬೋರ್ ಆಗೋದು ಬೇಡ ಅಂತೇಳಿ ಒಳ್ಳೊಳ್ಳೆ ಆರ್ಟ್ ಮಾಡ್ತಾರೆ. ಈ ಆರ್ಟ್ ನೋಡಿಕೊಂಡು ಲಲಲಾ ಮಾಡಿಕೊಂಡು ನಾವು ಸ್ಪೀಡಲ್ಲಿ ಹೋದರೆ ಗೊತ್ತುಂಟಲ್ಲ, ಫೈನ್ ಕೊಡ್ತಾರೆ ಅಷ್ಟೇ. ಹಬೀಬಿ ಕಮ್ ಟು ದುಬೈ ಅಂತ ಹೇಳ್ತಾರಲ್ಲ, ಇದಕ್ಕೆ ಇಲ್ಲಿ RTA ಹ್ಯಾಪಿನೆಸ್ ಸೆಂಟರ್ ಅಂತೇಳಿ ಉಂಟು. ಎಲ್ಲ ಗೌರ್ಮೆಂಟ್ ಆಫೀಸಸ್ ಕ್ಲೋಸ್ ಆಗಿರ್ತದಲ್ಲ, ಈಗ 11 ಗಂಟೆ ಆಗ್ತಾ ಬಂತು. ಅದರಿಂದಾಗಿ ಹ್ಯಾಪಿನೆಸ್ ಸೆಂಟರ್ಗೆ ಬಂದು ನಮ್ಮ ರಿಜಿಸ್ಟ್ರೇಷನ್ ಕಾರ್ಡನ್ನು ಪ್ರಿಂಟ್ ಮಾಡುವ ಆಪ್ಷನ್ ಉಂಟು ಇಲ್ಲಿ. ನಮ್ಮ ಹೆಸರೆಂತ, ಎಲ್ಲಿ ಅವರು, ಎಂತ ಅಡ್ರೆಸ್, ಎಲ್ಲ ಡೀಟೇಲ್ಸ್ ಕೇಳ್ತದೆ. ಅದನ್ನೆಲ್ಲ ಹಾಕ್ತಾ ಹೋಗಬೇಕು. ಇದು ಕಸ್ಟಮರ್ ಹ್ಯಾಪಿನೆಸ್ ಸೆಂಟರ್. ಅಂದರೆ ಕಾರ್ಡ್ ಇಲ್ಲ ಅಂತೇಳಿ ಬೇಜಾರಾದ ಟೈಮಲ್ಲೆಲ್ಲ ಇಲ್ಲಿ ಬಂದರೆ ಇಲ್ಲಿ ಹ್ಯಾಪಿನೆಸ್ ನಿಮಗೆ ಡೆಫಿನೆಟ್ಲಿ ಸಿಗ್ತದೆ. ಯಾಕಂದರೆ ಇಲ್ಲಿ ಎಂತ ಇಲ್ಲ ಅಂತೇಳಿ ಇಲ್ಲ, ನಿಮಗೆ ರಿಜಿಸ್ಟ್ರೇಷನ್ ಕಾರ್ಡ್ ಪ್ರಿಂಟ್ ಮಾಡುವ ಆಪ್ಷನಿಂದ ATM ಕಾರ್ಡ್ ಮತ್ತು ವೆಂಡಿಂಗ್ ಮೆಷಿನ್ ಎಲ್ಲ ಉಂಟು ಇಲ್ಲಿ. ಇಷ್ಟೆಲ್ಲ ಸಿಗುವಾಗ ಹ್ಯಾಪಿನೆಸ್ ಆಗದೆ ಕುತ್ಕೊಳ್ತದ ಮಾರೆ. 1 ನಿಮಿಷ ತಗೊಳ್ತದೆ ರಿಜಿಸ್ಟ್ರೇಷನ್ ಕಾರ್ಡ್ ಪ್ರಿಂಟ್ ಮಾಡಲಿಕ್ಕೆ. 1 ನಿಮಿಷದಲ್ಲಿ ರಿಜಿಸ್ಟ್ರೇಷನ್ ಕಾರ್ಡ್ ಟಬಕ್ ಅಂತ ಬಿದ್ದು ನಮ್ಮ ಕೈಗೆ ಬಂದು ಬಿಡ್ತದೆ. ದಿಸ್ ಇಸ್ ದುಬೈ. ಇಂಥ ಮೆಷಿನ್ಸ್ ಹಾಕಿದ್ರಿಂದ ಯಾರ ಕಾಲಿಗೆ ಬೀಳ್ಬೇಕು, ಕೈ ಮುಗಿಬೇಕಂತಲೇ ಇಲ್ಲ, ಮಾಡಿಯಪ್ಪ ಮಾಡಿ ರಿಕ್ವೆಸ್ಟ್ ಮಾಡ್ಬೇಕಂತಲೇ ಇಲ್ಲ, 10 ಸರ್ತಿ ಯಾರ ಆಫೀಸ್ಗೆ ಹೋಗಿ ನಿಲ್ಬೇಕಂತಲೇ ಇಲ್ಲ. ಸಿಂಪಲ್ ಆದ ಒಂದು ಮೆಷಿನಿಂದಾಗಿ ಎಷ್ಟು ಟೈಮ್ ಸೇವ್ ಆಯಿತು ನೋಡಿ. ಟೆಂಪರೇಚರ್ 17 ಡಿಗ್ರಿ ಉಂಟು, ಈಗ ತುಂಬ ಚಳಿ ಉಂಟು ಹೊರಗೆ. ಮಳೆ ಬಂದ ಕಾರಣ ಇನ್ನೂ ಸಹ ಚಳಿ ಚಳಿ ಚಳಿ. ಕೋಕೋ, ಸಿ ಯು ಸೂನ್. ಕೊಟ್ಟಲ್ಲ, ಗ್ಲಾಸಲ್ಲೇ ಕೊಡುದು. ಬೇಡ ಮಗ, ಬೇಡ ಬೇಡ ಬೇಡ, ಗ್ಲಾಸ್ಗೆ ಬಾಯ್ ಹಾಕ್ಬೇಡ ಕಿಯರ. ಆಯಿತು, ಪ್ರೇಯರ್ ಎಲ್ಲ ಮಾಡಿ ಆಯಿತು, ಪ್ಯಾಕಿಂಗ್ ಆಯಿತು, ಗಾಡಿ ಚೆಕ್ ಆಯಿತು, ಇನ್ನು ಸೀದಾ ಹೊರಟಿದ್ದೇವೆ ಮಸ್ಕತ್ಗೆ. ಟೈಮ್ 6:42 ಬೆಳಿಗ್ಗೆ ಹೊರಡ್ತಿದ್ದೇವೆ. ಇರುವ ಬೇಕ್ರಿಗೆ ಬಂದೇವೆ, ಎಂತ ಬ್ರೇಕ್ಫಾಸ್ಟ್ ತಗೊಂಡು ಹೋಗುವ ಅಂತೇಳಿ. ಇದೇ ನಮ್ಮ ಬೇಕ್ರಿ, ಇಲ್ಲಿಂದ ಎಂತ ತಗೊಂಡು ಹೋಗುವ ಬ್ರೇಕ್ಫಾಸ್ಟ್. ಈ ಚಳಿ ಚಳಿ ಚಳಿ. ಎಂಥದ್ದು? ಚಿಕನ್ ರೋಲ್ ಅಲ್ಲ, ಇದು ಸಾಸೇಜ್ ರೋಲ್. ಇದು ಸಾಸೇಜ್ ರೋಲ್. ನಾವು ಎಗ್ ರೋಲ್ ತಗೊಂಡೆವು. ಕೇಕ್ ಎಲ್ಲ ರೆಡಿ ಆಗಿದೆ. ಸ್ಟಾರ್ಟ್ ಮಾಡಿದೆವು ನಮ್ಮ ಜರ್ನಿ. ನಾವು ಬ್ರೇಕ್ಫಾಸ್ಟ್ ಎಲ್ಲ ಹಿಡಿದೆವು, ಇನ್ನು ಎಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತೇಳಿ. ಇಲ್ಲಿ ನೀರು ತುಂಬಿದ ಪೆಟ್ಟು ನೋಡಿ, ಅದು ಇನ್ನೂ ಸಹ ಮೋಡ ಆಗಿದೆ. ಇನ್ನೂ ಸಹ ಮಳೆ ಬಂದರೆ ಅಂತೂ ತುಂಬಾ ಪ್ರಾಬ್ಲಮ್ ಆಗ್ತದೆ. ರೋಡ್ ಯಾವುದು ತೋಡ್ ಯಾವುದು ಗೊತ್ತಾಗೋದಿಲ್ಲ, ಅಷ್ಟು ನೀರು ತುಂಬಿದೆ ಎಲ್ಲ ಕಡೆ. ಸನ್ರೈಸ್ಗಂತೂ ವ್ಯೂ ಸೂಪರ್ ಊಪರ್, ಒಂದೊಂದು ವ್ಯೂ ನೋಡಲಿಕ್ಕೆ ಸಿಗ್ತದೆ.
ಹೇಳುದು ಬೇಡ, ಕಣ್ಣಂತೂ ತಂಪಾಗ್ತದೆ. ಅರ್ಧ ನಿದ್ದೆ ಕಣ್ಣಲ್ಲಿ ಬಂದದು. ಅದೇ ಇದು ಸನ್ರೈಸ್ ನೋಡಿ ಅಂತೂ ಕಣ್ಣು ಫುಲ್ ಓಪನ್ ಆಯಿತು. ರಪಕ್ಕ ಒಂದು ಚಹಾ ಕುಡಿಯುವ ಅಂತೇಳಿ ನಿಲ್ಲಿಸಿದ್ದೇವೆ, ಒಂದು ಶಾರ್ಟ್ ಆದ ಟೀ ಬ್ರೇಕಿಗೆ. ಬೆಳಿಗ್ಗೆ ಚಿಪ್ಸ್ ತಿಂತಿದ್ದಾಳೆ. ತಿನ್ಲು ಬ್ರೇಕ್ಫಾಸ್ಟ್ ಆಯಿತು. ಕುಯ್ ಮಾಡ್ತಿದ್ಲು, ಅದಕ್ಕೆ ಅಪ್ಪ ಚಿಪ್ಸ್ ತಂದು ಕೊಟ್ಟರು. ಫ್ರೆಶ್ ಮಿಲ್ಕ್ ಕಾಫಿಯಾ? ಅವನ ಕರ್ಮ ಫ್ರೆಶ್ ಮಿಲ್ಕ್. ನಾನು ನೋಡ್ತಾ ಇದ್ದೆ ನಾವು ಮಾಡಿದ್ದು. ಕಾಫಿ ಪೌಡರ್ ಹಾಕಿದ, ಅದು ರೇನ್ಬೋ ಹಾಕಿದ, ನೀರು ಹಾಕಿದ, ಹಾಕಿದ ಕೊಟ್ಟ ಫ್ರೆಶ್ ಮಿಲ್ಕ್. ರೇನ್ಬೋ ಅಂದ್ರೆ ಕಂಡೆನ್ಸ್ಡ್ ಮಿಲ್ಕ್, ನೀರು, ಕಾಫಿ ಹುಡಿ, ಅದರದ್ದು ಕಾಫಿ. ಇಟ್ಸ್ ಓಕೆ. ಸಮಥಿಂಗ್ಸ್ ಬೆಟರ್ ದೆನ್ ನಥಿಂಗ್ ಅಲ್ಲ. ಒಳ್ಳೆ ಆಗ್ತದೆ. ಓಕೆ, ಟೆಂಪರೇಚರ್ ನೋಡಿ ಮಾರೆ, 14 ಡಿಗ್ರಿ. ಇಲ್ಲಿ ಲ್ಯಾಂಟರ್ನ್ ಇಟ್ಟಿದ್ದಾರೆ. ಎಷ್ಟು ಚಂದವಾದ ಹೂ. ಇಲ್ಲಿ ಯಾರ ಗಾರ್ಡನಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಾವು ಶಾರ್ಜಾದಲ್ಲೇ ಇದ್ದೇವೆ. ಶಾರ್ಜಾದಲ್ಲಿ ಗೋಧಿಯನ್ನು ಬೆಳೆಸುವ ಪ್ರಾಜೆಕ್ಟ್. ಹೆಕ್ಟರ್ಸ್ ಆಫ್ ಲ್ಯಾಂಡ್ ಅಲ್ಲಿ ಇದು ಉಂಟು. ಅಂದರೆ ಎಕರೆಗಟ್ಟಲೆ ಜಾಗದಲ್ಲಿ ಗೋಧಿಯನ್ನು ಬೆಳೆಸಿದ್ದಾರೆ. ಇಂಥ ದೊಡ್ಡ ಎಕರೆಗಟ್ಟಲೆ ಜಾಗಕ್ಕೆ ಹೇಗೆ ನೀರು ಹಾಕುದು ನೋಡಿ. ಒಂದು ಉದ್ದದಾದ ಪೈಪಲ್ಲಿ ವೀಲ್ಸ್ ಕಾಣ್ತದಲ್ಲ, ವೀಲ್ಸಲ್ಲಿ ಇದು ಕಂಪ್ಲೀಟ್ ಆಚೆ ಈಚೆ ಹೋಗ್ತದೆ ಆಯ್ತಾ, ಸ್ಪ್ರಿಂಕ್ಲರ್ ಆಗಿ ಇದರಲ್ಲಿ ನೀರು ಹಾಕುದು ಇಡೀ ಫಾರ್ಮಿಗೆ. ಎಷ್ಟು ಚಳಿ ಉಂಟಂದ್ರೆ ಮರ ಕಟ್ಟಿ ಹೋಯ್ತು ಬಾಯೆಲ್ಲ. ಚಳಿ ಎಂತ ಮೂವ್ಮೆಂಟ್ ಗೊತ್ತಾಗುದು. 14 ಡಿಗ್ರೀಸ್ ಉಂಟು, ತುಂಬಾ ಚಳಿ. ಮತ್ತೆ ಇಲ್ಲಿ ಹೆಚ್ಚು ಪಾಪ್ಯುಲೇಟೆಡ್ಸ್ ಎಲ್ಲ ಅಲ್ಲ, ಜಾಸ್ತಿ ಚಳಿ. ಗುರ್ರಾಯ್ತು ಒಮ್ಮೆಲೆ. ಗೋಧಿದು ಫಾರ್ಮ್, ಇದು ಗೋಧಿಯ ಫಾರ್ಮ್. ನೋಡ್ಬೋದಾ? ಅದು ನೀರ್ ಹಾಕೋ ಸಿಸ್ಟಮ್ ಖುಷಿ ಆದದ್ ಮಾರೆ. ಎಂತ ಅಲ್ಲ UAE ಅಲ್ಲಿ ವೀಟ್ ಫಾರ್ಮ್ ಅಂದ್ರೆ ರಿಯಲಿ ನೆನಪುಂಟ ನಿಮಗೆ? ಶಾರ್ಜಾದ ಒಂದು ಆರ್ಟಿಕಲ್ ಬಂದಿತ್ತು ನೋಡಿ, ಇದೇ ಇರ್ಬೇಕು ನೋಡಿ, ಇದು ಇರ್ಬೇಕು ನೋಡಿ ಎಂಟ್ರೆನ್ಸ್ ವೀಟ್ ಫಾರ್ಮ್. ಓ, ಇದು ವೀಟ್ ಫಾರ್ಮ್ದು ಎಂಟ್ರೆನ್ಸ್. ಹೋಗ್ಲಿಕ್ಕೆ ಬಿಡ್ತಾರಾ ಅಂತಲ್ಲ? ಒಮ್ಮೆ ಬರುವ ಆಯ್ತಾ ನಾವು ಅಲ್ಲಿ? ಇದಕ್ಕೆ ಈಗಲೇ ಹೋಗ್ಬೋದಿತ್ತಲ್ಲ ಮನೆ. ಇಷ್ಟು ದೂರ ಖಾಲಿ ಗೋಧಿದ ಫಾರ್ಮ್ ನೋಡಿ. ನೋಡಿ ಇಲ್ಲಿ ಒಳಗೆ ಗಾಡಿಗಳೆಲ್ಲ ಹೋಗ್ತಾ ಉಂಟು. ವೀಟ್ ಫಾರ್ಮ್ ಅಂತ ಬೋರ್ಡ್ ಉಂಟು ನೋಡಿ. ಅಥರೈಸ್ಡ್ ವೆಹಿಕಲ್ಸ್ ಓನ್ಲಿ. ಈಗ ನೋಡ್ಬೋದು. ಓ, ವೀಟ್ ಫಾರ್ಮ್ ನೋಡಿ. ಮೆಚ್ಚಬೇಕು ಮಾರಿ, ಎಷ್ಟು ಎಕರೆ ಗಟ್ಟಲೆ ಉಂಟಾ? ಓ, ಎಂತ ದೊಡ್ಡ ಲ್ಯಾಂಡ್ ಅಲ್ಲ. ಇದು ಲಾಸ್ಟ್ ಲೇನ್ ಉಂಟಲ್ಲ, ಇದು ಲಾಸ್ಟ್ ಲೇನ್. ಅದು ನೋಡಿ, ಅದು ಟ್ರಕ್ಸಿಗೆ. ಮತ್ತೆ ಇಲ್ಲಿ ಮೇಲೆ ಕಾಣ್ತದಲ್ಲ, ಮೇಲೆ ಹೋಗುವಂತದ್ದು. ಅದು ಎಂತಕ್ಕೆ ಅಂದ್ರೆ ಬ್ರೇಕ್ ಫೇಲ್ ಆದ್ರೆ ಸೀದಾ ಅದ್ರ ಮೇಲೆ. ಬ್ರೇಕ್ ಫೇಲ್ ಆದ್ರೆ ಟ್ರಕ್ಸ್ ಇದೆಲ್ಲ ಸೀದಾ ಅದು ಮೇಲೆ ಹೋಗಿ ಗಾಡಿ ನಿಲ್ತದಲ್ಲ, ಅದಕ್ಕೆ ಅಪ್ ಮಾಡಿ ಬಿಟ್ಟದು ನೋಡಿ. ಬೇರೆ ಎಂತ ಸಹ ರೋಡ್ ಇಲ್ಲ, ಖಾಲಿ ಒಂದು ಅಪ್ ಮಾಡಿ ಬಿಟ್ಟದು. ಒಮಾನಲ್ಲಿ ಜಾಸ್ತಿ ಸಿಗ್ತದೆ ನೋಡ್ಲಿಕ್ಕೆ. ಸೀದಾ ಆಕಾಶಗೆ ಇದ್ದಾಗೆ ಉಂಟಲ್ಲ, ರಸ್ತೆ ಇದ್ದಾಗೆ. ಸ್ಪೀಡ್ ಚೇಂಜ್ ಆಯ್ತು. ನಮ್ಮ ಮನೆಯಿಂದ ಮಸ್ಕತ್ಗೆ 4.25 ತಾಸುಂಟು. ಆದರೆ ಈ 4.25 ತಾಸು ಡ್ರೈವಿಂಗ್ ಉಂಟಲ್ಲ, ಬೋರಿಂಗೇ ಅಲ್ಲ. ಒಂದೊಂದು ಲ್ಯಾಂಡ್ಸ್ಕೇಪ್ ನೋಡಲಿಕ್ಕೆ ಸಿಗ್ತದೆ. ನಿಮಗೆ ಆಗ್ತದೆ ಇದು UAE ಮಾರೆ ಅಂತೇಳಿ. ಈ ಬೆಟ್ಟಗಳ ನಡುವಲ್ಲಿ ಸಹ ರೋಡ್ ಹೇಗೆ ಕ್ಲೀನ್ ಮಾಡ್ತಾರೆ ನೋಡಿ. ಮಳೆ ಬಂದು ರೋಡಿಗೆಲ್ಲ ಮಣ್ಣು ಬಂದಿರ್ತದಲ್ಲ, ಆ ಮಣ್ಣನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. UAE ಅಲ್ಲಿರುವ ಹಟ್ಟ ಎಂಬ ಜಾಗಕ್ಕೆ ಮುಟ್ಟಿದೆವು ನಾವು. ಈಗ ಇಲ್ಲಿಂದ ಸ್ವಲ್ಪ ಇರುವುದು ಬಾರ್ಡರ್, ಮಸ್ಕತಿನ ಬಾರ್ಡರ್. ಆಯ್ತು, ಬಾರ್ಡರ್ ಹತ್ತಿರ ಬಂದೆವು. ಇನ್ನು ಬಾರ್ಡರ್ ಪಾಸ್ ಆದ್ರೆ ಒಮಾನ್ಗೆ ಮುಟ್ಟಿದೆವು. ಬಾರ್ಡರ್ ಅಲ್ಲಿ ಇದ್ದೇವೆ. ಇದು UAE ಬಾರ್ಡರ್ ಆಯ್ತಾ. ಈ ಬಾರ್ಡರ್ ದಾಟಿದ ನಂತರ ಬರುವುದು ಒಮಾನ್. ದಾರಿ ತಪ್ಪಿ ಬಂದವರಿಗೆ ಇಲ್ಲಿಂದ ಯೂಟರ್ನ್ ಉಂಟು. ದಾರಿ ತಪ್ಪಿ ಸರಿ ಬಂದವರಿಗೆ ಸೀದಾ ಹೋಗ್ಬೋದು. ಇದು ಬಾರ್ಡರ್. ಇಲ್ಲಿಗ ಇಮಿಗ್ರೇಷನ್ಗೆ ಹೋಗ್ಬೇಕು ನಾವು. ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಾಯ್ತು, UAE ಎಕ್ಸಿಟ್ ಆಯ್ತು. ಇನ್ನು ನಾವು ಮಸ್ಕತ್ ಇಮಿಗ್ರೇಷನ್ ಮಾಡ್ಲಿಕ್ಕೆ ಬಂದಿದ್ದೇವೆ. ಇಮಿಗ್ರೇಷನ್ ಎಲ್ಲ ಆಯ್ತು. ಅವರಿಗೆ ನಮ್ಮ ನಂಬರ್ ಪ್ಲೇಟ್ ತುಂಬಾ ಖುಷಿಯಾಗಿ ನಂಬರ್ ಪ್ಲೇಟ್ ಮಾಡ್ತೀರಾ ಅಂತ ಕೇಳಿದ್ರು.
ನಾವು ಆಕ್ಷನಲ್ಲಿ ತಗೊಂಡದ್ದು ಮಾರುದ್ಲ ಅಂತ ಹೇಳಿದೆ. ಇಲ್ಲಿ ನಂಬರ್ ಪ್ಲೇಟ್ ಎಲ್ಲ ಉಂಟಲ್ಲ, ಒಳ್ಳೆ ಇನ್ವೆಸ್ಟ್ಮೆಂಟ್. ಜನರು ಬೈ ಮಾಡ್ತಾರೆ. ಒಳ್ಳೊಳ್ಳೆ ನಂಬರ್ಸ್ ಇದ್ದರೆ ಜನರು ಎಷ್ಟು ಹಣ ಕೊಟ್ಟು ಸಹ ತಗೊಳ್ತಾರೆ. ನಂಬರ್ ಪ್ಲೇಟ್ ನಮಗೆ ಬೇಕಿದ್ದಾಗಿ ನಾವು ಹಣ ಕೊಟ್ಟು ತಗೊಳ್ಬೋದು. ಅಂದರೆ 3 ಡಿಜಿಟ್ಗೆ ತುಂಬ ಕಾಸ್ಟ್ಲಿ ಇರ್ತದೆ, 2 ಡಿಜಿಟ್ಗೆ ಇನ್ನೂ ಸಹ ಕಾಸ್ಟ್ಲಿ ಇರ್ತದೆ. 1 ಡಿಜಿಟ್ ಇಲ್ಲಿದ್ದು ಶೇಕ್ನವ್ರ ಹತ್ರ ಎಲ್ಲ ಇರೋದು. ನಮ್ಮದು 5 ಡಿಜಿಟ್ಸ್, ಬಟ್ ಒಳ್ಳೆ ರನ್ನಿಂಗ್ ನಂಬರ್ಸ್ ಅದು. ಎಲ್ಲ ಪಟ್ಲಂ ಹೋಗ್ತಿದ್ದೇವೆ ಇಮಿಗ್ರೇಷನ್ಗೆ. ಇಮಿಗ್ರೇಷನ್ದು ಬಾಗಿಲು ನೋಡು ಮಗ. ಓಕೆ ನೀವು ಸಹ ಎಲ್ಲ ಹೋಗಿ. ಮಸ್ಕತ್ಗೆ ಬರೋದು 6 ವರ್ಷ ಆಯ್ತಲ್ಲ, ಕನ್ಫ್ಯೂಸಿಂಗ್. ಇಲ್ಲಿ ಅಲ್ಲ ಅಂತ ನಾವು ನೋಡುದು, ಇಲ್ಲಿ ಏನಪ್ಪ ಇಷ್ಟು ಖಾಲಿ, ಯಾರು ಸಹ ಇಲ್ಲ ಅಂತೀವಿ. ನಾವೇ ಎದ್ದದು, ನಾವು ಖಾಲಿ ಹೋಗುದು ಅಂತ ನೆನೆಸಿದ್ದು. ನೋಡುವಾಗ ನಾವು ಬಂದ ಜಾಗವೇ ತಪ್ಪು. ಒಂದು ದೊಡ್ಡ ಬೋಟ್ ಕೊಂಡೋಗ್ತಾ ಇದ್ದಾರೆ, ದೊಡ್ಡ ಟ್ರಕ್ಕಲ್ಲಿ. ನಮ್ಮೊಟ್ಟಿಗೆ ಬೋಟ್ ಸಹ ಬರ್ತಾ ಉಂಟು ಒಮಾನ್ಗೆ. ಅದು ಕ್ಯೂ ಟ್ರಾಫಿಕ್ ಜಾಮ್ ಆಗ್ತಲ್ಲ, ಅದಕ್ಕೆ ಎಂತ ಮಾಡಿದವರು ಪಾರ್ಕ್ ಮಾಡಿ ಒಳಗೆ ಬನ್ನಿ ಹೇಳೋದು. ಇಲ್ಲದಿದ್ರೆ ಗೇಟ್ ಅಲ್ಲಿ ಅವರಿಗೆ ಮಾಡ್ಲಿಕ್ಕೆ ಇದು ಉಂಟು. ವಿ ಆರ್ ಲಕ್ಕಿ ಇನಫ್ ಆಕ್ಚುಲಿ. ಇವತ್ತು ಬರೋ ಗೇಟ್ ಅಲ್ಲಿ ನಾವು ಇಳಿದು ಹೋಗ್ಬೇಕಂತಲೇ ಇರ್ಲಿಲ್ಲ, ಗಾಡಿಯಲ್ಲಿ ಎಲ್ಲ. ಆಕ್ಚುಲಿ ಅದೇ ಪ್ರಾಸೆಸ್. ಜನ ಎಷ್ಟು ಟ್ರಾವೆಲ್ ಮಾಡ್ತಾರೆ, ಅದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ವಾಟ್ ದೇ ಡು, ಪಾರ್ಕ್ ದ ಕಾರ್ ಅಂಡ್ ಕಮ್ ಇನ್ಸೈಡ್ ಹೇಳೋದು. Man, we got the visa within like literally in 10 minutes. Great. 10-15 minutes. Praise God. To Oman. Welcome to Oman. We are in a different country, okay? Muscat in time untu maga. Oman. SIM card ತಗೊಳ್ದು ಮಾರ, ಎಲ್ಲಿದೆ ಕೊಳ್ದು ಗೊತ್ತಿಲ್ಲ. ಫಸ್ಟ್ ಗೆ ಪಪ್ಪ ಮೆರೋಗ ಬಂದಾಗ ದೇಶ ಇದು. ಅಂದ್ರೆ ಇದು ತುಂಬಾ ದೂರ ಇದ್ದೇವೆ ಮಸ್ಕತ್ತಿಂದ, 3-4 ತಾಸು ಉಂಟು. ಹಸ್ಬೆಂಡ್ ಫಸ್ಟ್ ಫಾರಿನ್ ಕಂಟ್ರಿಯಲ್ಲಿ ಕೆಲಸ ಮಾಡಿದಂದ್ರೆ ಇದೇ ಕಂಟ್ರಿ, ಒಮಾನ್. 2 ವರ್ಷ. ಸಿಮ್ ಕಾರ್ಡ್ ಬೇಕಿತ್ತು ಮಾರ. ಸಿಮ್ ಕಾರ್ಡ್ ಎಲ್ಲಿ ಸಿಗ್ತದೆ? ಹೋಗ್ತದೆ ಆ ಡೇಟಾ ಇಲ್ಲದ್ರೆ. ಹೌದಾ? ಅಲ್ಲಿ ಎದುರು ಎಂತ ಒಂದು ಶಾಪಲ್ಲಿ ನೋಡು ಸಿಗ್ಬೋದು. ಎಷ್ಟು ಚಾರ್ಜಸ್ ಆಯಿತು ವೀಸಾಗಿ ನಾನು ಹೇಳ್ತೇನೆ. ನಮಗೆ ದುಬೈಯಿಂದ ಆನ್ ರೋಡ್ ಎಕ್ಸಿಟ್ ಆಗಲಿಕ್ಕೆ ಒಬ್ಬರಿಗೆ 35 ದಿರಮ್ಸ್, ಒಂದು ಜನಕ್ಕೆ 35 ದಿರಮ್. ಸೊ 4 ಜನರಿಗೆ 140 ದಿರಮ್ಸ್ ಆಯಿತು. 143.5 ವಿತ್ ಟ್ಯಾಕ್ಸಸ್ ಆಗಿ. ಓಕೆ, 143.5 ವಿತ್ ಟ್ಯಾಕ್ಸಸ್. ಮತ್ತೆ ಇದು ಎಂತ ಒಮಾನ್ದು ವೀಸಾಗೆ ಎಷ್ಟಾಯ್ತಂದ್ರೆ 0, ನೋ ವೀಸಾ, ನೋ 14 days ಫ್ರೀ ವೀಸಾ ಚಾರ್ಜಸ್. 14 ಡೇಸ್ ವರೆಗೆ ಫ್ರೀ. 14 ಡೇಸ್ ಅಂದ್ರೆ 1 ಮಂತ್ ವೀಸಾ ಎಲ್ಲ ಬೇಕಿದ್ರೆ ಸ್ವಲ್ಪ ಚಾರ್ಜ್ ಮಾಡುವರು. 50 ದಿರಮ್ ಏನ ಅಷ್ಟೇ, ಹೆಚ್ಚೇನಿಲ್ಲ. ಬಟ್ ಸೂಪರ್, ಭಾರಿ ಒಳ್ಳೆಯ ಎಕ್ಸ್ಪೀರಿಯನ್ಸ್. 7 ಗಂಟೆಗೆ ವೀಸಾ ಸಿಕ್ಕಿದೆ. ಲೈನಲ್ಲಿ ನಿಲ್ಲಿಕ್ಕೆ 4-5 ತಾಸು ನಿಂತಿದ್ದೇವೆ. ನಿಂತು ಕಾಯಲ್ಲಿ ನೋವಾಗಿದೆ. ಹೌದು, 4 hours ನಾವು ಕಾದಿದ್ದೇವೆ. ಅದು ಯಾಕೆ ಹೇಳಿ ಅಂದ್ರೆ ಈಗ ರಜೆ ಬರ್ತಲ್ಲ ಈದ್ಗೆ, ಆ ಟೈಮಲ್ಲಿ ಟ್ರಾವೆಲ್ ಮಾಡಿದ್ರೆ ಭಾರಿ ಕಷ್ಟ. ಹೌದು, ಪೀಕ್ ಟೈಮಲ್ಲಿ ಎಲ್ಲ ಬರಬಾರ್ದು. ಆಫ್ ಟೈಮ್ಗೆ ಬಂದ್ರೆ ಅಷ್ಟು ರಶ್ ಇರುವುದಿಲ್ಲ ಬಾರ್ಡರ್ ಅಲ್ಲಿ. ಇನ್ನು ಬಾರ್ಡರ್ ಕ್ರಾಸ್ ಆದೇವಲ್ಲ, ಸ್ಪೀಡಲ್ಲಿ ಖುಷಿಯಲ್ಲಿ ಫೀಲ್ ಮಾಡಿಕೊಂಡು ಹೋಗ್ಲಿಕ್ಕೆ ಇಲ್ಲ. ಯಾಕಂದ್ರೆ ಎದುರಲ್ಲಿ ಕ್ಯಾಮ್ರಾ ಉಂಟು. ಇಲ್ಲಿ ಒಂದು ಬಾಕ್ಸ್ ರೀತಿಯಲ್ಲಿ ಕಾಣ್ತಾ ಉಂಟಲ್ಲ, ಇದೇ ಕ್ಯಾಮರಾ. ಸ್ಪೀಡಲ್ಲಿ ಹೋದ್ರೆ 100 ದಿರಮ್ ಫೈನ್ ಸಿಗ್ತದೆ. ಅಲ್ಲಿ ವೀಸಾ ಮಾಡ್ಲಿಕ್ಕೆ ಕೆಳಗೆ ಇಳಿಯದ ಕಾರಣ ಸಿಮ್ ತಗೊಳ್ಲಿಕ್ಕೆ ಆಗ್ಲಿಲ್ಲ. ಈಗ ಪರಡ್ತಿದ್ದೇವೆ. ಚೀಸ್, ಬಟರ್, ಕೊಕೊನಟ್ ಆಯಿಲ್ ಮತ್ತೆ ನಾವೀಗ ಹುಡುಕ್ತಿದ್ದೇವೆ. ಯಾಕಂದ್ರೆ ಗೂಗಲ್ ಮ್ಯಾಪ್ಸ್ ಸ್ಟಾಪ್ ಆಯ್ತು. ನಮ್ಗೆ ಗೂಗಲ್ ಮ್ಯಾಪ್ ಸ್ಟಾಪ್ ಆದ್ರೆ ಹೋಗ್ಬೋದಾ? ನಂಗೆ ಇನ್ನೊಂದು ಜಾಗಕ್ಕೆ ಹೋಗ್ಬೇಕು, ಅದಕ್ಕೆ ಮ್ಯಾಪ್. ಅದೇ ಮ್ಯಾಪ್ಸ್ ಬೇಕಲ್ಲ, ಮ್ಯಾಪ್ಸ್ ವರ್ಕ್ ಆಗ್ತಿಲ್ಲ, ಅದಕ್ಕೆ ಅವ್ರು ನೋಡ್ತಿದ್ದಾರೆ. ಅವಳು ಡೈಲಿ ಬೆಳಿಗ್ಗೆ ಎದ್ದು ಇದೇ ಕೇಳುದು, ಇವತ್ತು ಹಾಲಿಡೇಯಾ ನನ್ನ ಅಪ್ಪನಿಗೆ ಅಂತೇಳಿ. ಒಡೆಯರ್ ಫ್ಯಾಮಿಲಿಯಲ್ಲಿ ಹುಡ್ತಿರ್ತಿದ್ದು ಮಗ ನಂಗೆ ಹಾಲಿಡೇ. ಹೋಗ್ತಾ ಇದ್ದೇವೆ. ಹೋಟೆಲ್ ಅಪಾರ್ಟ್ಮೆಂಟ್ಸ್ ಬುಕ್ ಮಾಡಿದ್ದೇವೆ. ಅದು ಮ್ಯಾಪ್ ಅಲ್ಲಿ ಸಹ ಗೊತ್ತಿಲ್ಲ. ಈಗ ಮ್ಯಾಪ್ ಇಲ್ಲ ಅಲ್ಲ, ನಮ್ಮದು ಮಾತಾಡ್ತಿಲ್ಲ, ಸಾಸು ಹೇಳ್ತಿಲ್ಲ. ಸೊ ಹೋಗ್ತಾ ಇದ್ದೇವೆ. ಮಸ್ಕತ್ ಬರುವವರೆಗೆ ಹೋಗ್ತಾ ಇರುವುದು. ಒಂದು ಕಾಮಿಡಿ. ನಾವು ಫ್ಯೂಲ್ ಸ್ಟೇಷನ್ಗೆ ಬಂದೆವು. ಇಲ್ಲಿ ಶೆಲ್ ಅಂತ ಇಲ್ಲಿ ಉಂಟು. ಇದು ಒನ್ ಆಫ್ ದ ಫ್ಯೂಲ್ ಸ್ಟೇಷನ್. ಮತ್ತೆ ಅಲ್ಮಾಯ ಉಂಟು, ಮತ್ತೆ ಬೇರೆ ಒಮಾನ್ ಆಯಿಲ್ ಅಂತ ಇಲ್ಲಿ ಉಂಟು. ಯಾರಾದ್ರೂ ಎಣ್ಣೆ ಕೊಡಿರ, ಯಾರು ಸಾಕ್ತದೆ. ಬನ್ನಿ ನೋಡ, ಸಾಲಾಗಿ ಬನ್ನಿ ನೋಡ.
ವೀಣಕ್ಕೆ ಒಳ್ಳೆ ಕಾಶ್ಮೀರದಿಂದ ಬಂದಾಗೆ ಆಗಿದೆ, ಸ್ವೆಟರ್ ಹಾಕಿಕೊಂಡು. ಗಾಡಿಗೆ ಎಣ್ಣೆ, ನಮಗೆ ಎಣ್ಣೆ ಎಲ್ಲ ತುಂಬಿಸಿ ಆಯಿತು. ಇನ್ನು ಗಾಡಿ ಹತ್ತಿದ್ರೆ ಆಯಿತು. ಚಲೋ ನೋಡಿ, ಪಲ್ಟನ್ಗಳೆಲ್ಲ ಹತ್ತಿ ನೋಡುವ. ಸಾಲಾಗಿ ಬನ್ನಿರ. ನಂಬರ್ 1 ಒಂದು ಫಸ್ಟ್ ನಂಬರ್ ಹೋಯ್ತಿದ್ದೇನು ಇಲ್ಲಿ. ಹಲೋ, ಇಲ್ಲೇ ಇರ್ತೀಯಾ? ಹತ್ತು ಮಾರ ಇದೀ ಬಾ. ಒಂದು ಗೆಜ್ಜೆ ಬೇರೆ ಚುಯ್ ಚುಯ್. ಸೋಹಾರ್ ರೀಚ್ ಆದೆವು. ಸೋಹಾರ್ ಒಮಾನಲ್ಲಿ ಒಂದು ಜಾಗ ಉಂಟು ಸೋಹಾರ್ ಅಂತೇಳಿ. ಇಲ್ಲಿದು ಚಿಪ್ಸ್ ಬಾರಿ ಫೇಮಸ್. ಸೋಹಾರ್ ಚಿಪ್ಸ್ ಬಾರಿ ಟೇಸ್ಟ್ ಇರ್ತದೆ, ತಿಂದದೆ ಗೊತ್ತಾಗುದಿಲ್ಲ. ಇನ್ನೂ ತಿನ್ನುವ ಅಂತ ಆಗ್ತದೆ. ಬಾರಿ ಟೇಸ್ಟಿ ಚಿಪ್ಸ್. ನಾವು ಸಿಮ್ ತಗೊಳ್ಳಿಕ್ಕೆ ಬಂದಿದ್ದೇವೆ ಈಗ. ಇಲ್ಲಿದು ಅಂಗಡಿ ಒರಿಡು ಅಂತೇಳಿ, ಅಲ್ಲಿ ಸಿಮ್ ಕಾರ್ಡ್ ಸಿಗ್ತದೆ. ಪಾರ್ಕಿಂಗ್ ಇದು ಎಂತ ಬರಲಿಲ್ಲ. ಇವಳು ನಡೆದುಕೊಂಡು ಹೋಗುವಾಗ ಇದನ್ನು ಹಿಡಿದುಕೊಂಡು ಹೋಗ್ತಿದ್ದಾಳೆ ತಲೆ ಮೇಲೆ ಹಾಕ್ಲಿಕ್ಕೆ ಬಿಸಿಲಿಗೆ. ಇದು ಟರ್ಪಲ್ ಇಡಿ, ಇದು ಶಾಮಿಯಾನಾಗಿ ಉಂಟು ಮಂಡೆಗೆ. ಬೀಳ್ಬೇಡ ಇನ್ನು ತುದಿಗೆ. ಹೋಗು, ಪಪ್ಪಾಯ ಒಟ್ಟಿಗೆ ಹೋಗು. How much is this? minty. Huh? Flexi. Then what is 3 GB 20 calls? Okay. 20 okay. call. How much is this first one? कम ही है तेरे और ये कितने का? ये 5 रियल है? 5 रियाल. भाई एक काम करो, ये दे दो. ना पुनः टॉप अप ಮಾಡಬೇಕಾಗುತ್ತೆ. ಸಿಮ್ ತಗೊಂಡೆವು. ಸಿಮ್ಮಿಗೆ ಇಲ್ಲಿ ಸ್ವಲ್ಪ ಕಮ್ಮಿ, ನಮ್ಮ UAE-ಗಿಂತ ಸ್ವಲ್ಪ ಕಮ್ಮಿ. ಇಲ್ಲಿ ಎಷ್ಟು 30 ದಿರಮ್ಗೆ ನಮಗೆ ಒಂದು ಸಿಮ್ ಸಿಕ್ಕಿತು. ಮತ್ತು 3 GB ಡೇಟಾ, 7 ದಿನವರೆಗೆ 3 GB ಯೂಸ್ ಮಾಡ್ಬೋದು. ಮತ್ತು ಸ್ವಲ್ಪ ಕಾಲಿಂಗ್ ಮಿನಿಟ್ಸ್ ಉಂಟು, ಆಗ್ಬೋದು. ಸಿಮ್ ತಗೊಳ್ಳಿಕ್ಕೆ ಅವರು ಪಾಸ್ಪೋರ್ಟ್ ಕೇಳ್ತಾರೆ, ಪಾಸ್ಪೋರ್ಟ್ ಕೊಡಬೇಕು. ಆಯ್ತು, ಇನ್ನು ಸೀದಾ ಮಸ್ಕತ್. ಇದು ಮರದಲ್ಲಿ ಇನ್ನು ಡೇಟ್ಸ್ ಉಂಟು. ಅದು ಆರ್ಟಿಫಿಷಿಯಲ್ ಅಂತ. ಆರ್ಟಿಫಿಷಿಯಲ್ ಲುಕ್ಸ್ ಲೈಕ್ ಆರ್ಟಿಫಿಷಿಯಲ್. ಅದೇ ಎಲ್ಲದರಗೆಲ್ಲ ಒಂದೇ ಡಿಸೈನ್ ಅಲ್ಲಿ. ಮಂಡೆ ಉಂಟು ನಿಮಗೆ. ನಮ್ಮ ಚಟ್ಟಿಯಲ್ಲಿ ಒಂದು ಹೂಸ ಸರಿ ಕಟ್ಟು ಬರುವುದಿಲ್ಲ. ಇಲ್ಲಿ ನೋಡಿ, ಅದೊಂದು ಗಿಡದಲ್ಲಿ ಕಲರ್ ಹೂಗಳು ಎಷ್ಟು ಚಂದ ಅಂತದೆ. 3 ಕಲರ್ ಹೂ ಉಂಟು ಒಂದೇ ಗಿಡದಲ್ಲಿ. ನಮ್ಮದಲ್ಲಿ ಒಂದು ಹೂ ಬರುವುದೇ ಕಷ್ಟದಲ್ಲಿ. UAE-ಯಲ್ಲಿ ಹೆಚ್ಚಾಗಿ ಎಲ್ಲ ಕಡೆ ನೋಡಿದ್ರೆ ಮರಳು ಆಯ್ತಾ, ಆದ್ರೆ ಇಲ್ಲಿ ಉಂಟಲ್ಲ ಮಣ್ಣು ತುಂಬಾ ಒಳ್ಳೆ ಉಂಟೇನಾ. ಎಲ್ಲ ಕಡೆ ಗದ್ದೆಯ ನೋಡಿ ನಂಗೆ ಶಾಕ್ ಆಯ್ತು. ಒಮ್ಮೆಲೆ ಊರಿಗೆ ಬಂದಾಗ ಆಯ್ತು. ನೋಡ್ಲಿಕ್ಕೆ ಹೋದ್ರೆ ನಮ್ಮ ಊರಲ್ಲಿ ಸಿಗ ಅಷ್ಟು ಗದ್ದೆ ನೋಡ್ಲಿಕ್ಕೆ ಸಿಗುದಿಲ್ಲ ಸಿಟಿಯಲ್ಲಿ. ಎಲ್ಲ ಕಡೆ ಬಿಲ್ಡಿಂಗ್ ಕಟ್ತಿದ್ದಾರೆ. ಆದ್ರೆ ಇಲ್ಲಿ ಎಲ್ಲಿ ನೋಡಿದ್ರೆ ಸಹ ಗದ್ದೆ, ಗ್ರೀನ್. ಕಣ್ಣಿಗಂತೂ ಹಬ್ಬ. ತೆಂಗಿನ ಮರಗೆ ಕಾಣ್ತದಲ್ಲ, ಅದು ತೆಂಗಿನ ಮರ ಅಲ್ಲ, ಅದೆಲ್ಲ ಖರ್ಜೂರ ಮರ. ಹೀಗೆಲ್ಲ ಸೀನರಿ ನೋಡುವಾಗ ನಾವು ಗಾಡಿಯಲ್ಲಿ ಹೋಗುದೇ ಗೊತ್ತಾಗಲ್ಲ. 4.5 ತಾಸು ಹೀಗೆ ಹೋಗ್ತಾ ಉಂಟಂತೇಳಿ ಗೊತ್ತಾಗುದಿಲ್ಲ. ಅಷ್ಟು ಖುಷಿ ಆಗ್ತದೆ ಆಚೆ ಈಚೆ ನೋಡುವಾಗ. ಗದ್ದೆ ನೋಡಿ ಒಮ್ಮೆಲೆ ಊರಿಗೆ ಬಂದಾಗ ಆಯ್ತು. ಮುಂಚಿನ ಅಂತೂರಿಂದ ಪಂಪಲ್ಲಿ ಹೋಗುವಾಗ ಲೆಫ್ಟ್ ಸೈಡ್ ಎಲ್ಲ ಫುಲ್ ಗದ್ದೆ ಇರ್ತಿತ್ತಲ್ಲ, ಫುಲ್ ಒಳ್ಳೆ ಫೀಲಿಂಗ್. ಎಲ್ಲ ಕಡೆ ಇದು ಎಂತ ಬನಾನಾ ಪ್ಲಾಂಟೇಶನ್ ಇರಲಿ, ಡೇಟ್ಸ್ ಪ್ಲಾಂಟೇಶನ್, ಮತ್ತು ತುಂಬ ಬೇರೆ ಟೈಪ್ ಗದ್ದೆಗಳು. ಕೆಲವುದೆಲ್ಲ ಸ್ಪೀಡಲ್ಲಿ ಹೋಗುವಾಗ ಪಾಸ್ ಆಗುವಾಗ ಗೊತ್ತು ಸಾಗುದ ಎಂಥದ್ದು ಗದ್ದೆ ಅಂತ. ಸೊ ಭಾರಿ ಒಳ್ಳೆ ಆಗ್ತದೆ. ಅಂದರೆ ಇಲ್ಲಿದು ಮಣ್ಣು ಒಳ್ಳೆ ಉಂಟೇನೋ, ಅದರಿಂದಾಗಿ ಇಷ್ಟು ಒಳ್ಳೆ ಪ್ಲಾಂಟೇಶನ್ ಎಲ್ಲ ಮಾಡ್ತಾರಲ್ಲ. ಬೇರೆ ಟೆರೇನ್ ಅಲ್ಲ, ಭಾರಿ ಒಳ್ಳೆ ಇರಬೇಕು ಮಣ್ಣು. ಅದರಿಂದಾಗಿ ಎಲ್ಲ ಕಡೆ ಗ್ರೀನ್. ಇಲ್ಲಿಂದ ಮಸ್ಕತ್ ಸ್ಟಾರ್ಟ್. 44 ಕಿಲೋಮೀಟರ್ ಉಂಟು ಮೇನ್ ಸಿಟಿಗೆ. ಬಟ್ ಇಲ್ಲಿಂದ ಸ್ಟಾರ್ಟ್ ಅಲ್ಲ ಮಸ್ಕತ್. ಎಷ್ಟು ಕಿಲೋಮೀಟರ್? ಬಟ್ ಇಲ್ಲಿಂದ ಸ್ಟಾರ್ಟ್ ಅಲ್ಲ. ಇದು ಇಲ್ಲಿಯ ಶೇಖ್ದು ಪ್ಯಾಲೇಸ್. ಖಾಲಿ ಕಾಂಪೌಂಡ್ ವಾಲ್ ಕಾಣ್ತಾ ಉಂಟು. ಇಲ್ಲಿ ಶೇಖ್ ಕರೆಯುವುದಲ್ಲ, ಇಲ್ಲಿ ಸುಲ್ತಾನ್ ಅಂತ ಇಲ್ಲಿ ಕರೆಯುವುದು ರೂಲರ್ ಅನ್ನು. ಸೊ ಅದು ಅವರ ಪ್ಯಾಲೇಸ್ ಕಾಣಲಿಲ್ಲ, ಕಾಂಪೌಂಡ್. ಇನ್ನೊಂದು ಹೇಳಿದ್ರೆ ಇಡೀ ಕಂಟ್ರಿಗೆ ಒಂದೇ ರೂಲರ್ ಇಲ್ಲಿ. UAE ಆಗಿ ಒಂದೊಂದು ಎಮಿರೇಟಿಗೆ ಒಂದೊಂದು. UAE-ಯಲ್ಲಿ 7 ಎಮಿರೇಟ್ಸ್ ಉಂಟಲ್ಲ. 7 ಎಮಿರೇಟ್ಸ್ ಅಂದರೆ 7 ಸ್ಟೇಟ್ಸ್. 7 ಸ್ಟೇಟ್ಸ್ಗೆ 7 ಶೇಖ್ನವರಿದ್ದಾರೆ. ಇಲ್ಲಿ ಹಾಗೆ ಅಲ್ಲ, ಇಡೀ ಮಸ್ಕತ್ ಒಮಾನ್ಗೆ ಒಂದೇ ರೂಲರ್ ಅಲ್ಲ, ಒಂದೇ ರೂಲರ್.
ಮಸ್ಕತ್ತಲ್ಲಿರುವ ಸಿಟಿ ಸೆಂಟರ್ಗೆ ಬಂದಿದ್ದೇವೆ ಊಟ ಮಾಡಿ ಮತ್ತೆ ಸ್ವಲ್ಪ ಪರ್ಚೇಸ್ ಮಾಡುವ ಅಂತೇಳಿ. ಎಂತ ಸಿಗ್ತದೆ ನೋಡಬೇಕು. ಅಂದರೆ ಈಸಿಲಿ ಎಂತ ಸಹ ಬ್ರೇಕ್ಫಾಸ್ಟಾ ಲಂಚ್ ಐಟಮ್ ಎಂತ ಸಹ ಈಸಿಲಿ ತಿನ್ನಲಿಕ್ಕೆ. ಯಾಕಂದರೆ ನಾವಿರೋದೀಗ ಅಪಾರ್ಟ್ಮೆಂಟ್ಸಲ್ಲಿ, ಹೋಟೆಲ್ ಅಪಾರ್ಟ್ಮೆಂಟ್ಸಲ್ಲಿ. ಸೊ ಕಿಚನ್ ಎಲ್ಲ ಇರ್ತದೆ, ಹೋದ ಮೇಲೆ ತೋರಿಸ್ತೇನೆ. ಕೂತು ಸಾಕಾಯ್ತಾ? ಇಲ್ಲಿ ಅಲ್ಲಿ ಅಷ್ಟು ಚಳಿ ಇಲ್ಲ, 25 ಡಿಗ್ರೀಸ್. ಅಲ್ಲೆಲ್ಲ 14-15 ಇತ್ತು. ಬನ್ನಿ ನೋಡುವ, ಬನ್ನಿ ಸಾಲಾಗಿ ಬನ್ನಿ ನೋಡುವ. ವೀನಕ್ಕದು ಸ್ವೆಟರ್ ಉದ್ಘಾಟನೆ ಆಯಿತು. ಇಲ್ಲಿ ನೋಡಿ ಜೀಬ್ರಾ ಕ್ರಾಸಿಂಗ್ ನಿಂತವರಿಗೆ ಎಷ್ಟು ಮರ್ಯಾದೆ ನೋಡಿ. ಇಲ್ಲೆಲ್ಲ ನಂಬರ್ ಪ್ಲೇಟ್ಸ್ ಯೆಲ್ಲೋ ಕಲರ್. ಇದೆಲ್ಲ ಟ್ಯಾಕ್ಸಿ ಅಲ್ಲ, ಇಲ್ಲಿ ಒಮಾನ್ ಮಸ್ಕತ್ತಲ್ಲಿ ನಂಬರ್ ಪ್ಲೇಟ್ಸ್ ಯೆಲ್ಲೋ ಕಲರ್ ನೋಡಿ. ಇಲ್ಲೆಲ್ಲ ಯೆಲ್ಲೋ ಕಲರ್. ಗಂಡ ಫಸ್ಟ್ ಇಲ್ಲಿ ಬಂದು ಕಾರ್ದು ಫೋಟೋ ಕಲಿಸಿದಾಗ ನಾನು ಅವ್ರು ಇಲ್ಲಿ ಟ್ಯಾಕ್ಸಿ ಬಿಡೋದು ಅಂತ ನೆನೆಸಿದ್ದೆ, ಎಲ್ಲೋ ನಂಬರ್ ಪ್ಲೇಟ್ ಅಲ್ಲ. ಮತ್ತೆ ಅವ್ರು ಹೇಳಿದರು ಇಲ್ಲಿ ನಂಬರ್ ಪ್ಲೇಟ್ಸ್ ಎಲ್ಲ ಎಲ್ಲೋ ಅಂತೇಳಿ. ವಾವ್, ಎಂತ ಬಟ್ಟೆ ಎಲ್ಲ 2-5 ರೂಪಾಯಿ ಉಂಟು. ಭಾರಿ ಕಮ್ಮಿ ಏನಂತ ಹೇಳ್ತೀರಾ? ಕಮ್ಮಿ ಅಲ್ಲ ಮಾರೆ. ಒಮಾನಿ ರಿಯಲ್, ಒಂದು ಒಮಾನಿ ರಿಯಲ್ ಅಂದರೆ 233 ರುಪೀಸ್. ಇಲ್ಲೆಲ್ಲ ಎಂತ ಅಮೌಂಟ್ ಕಾಣ್ತದೆ. ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಬೇಕಾದ್ರೆ ಇಂಟು 233 ಮಾಡಬೇಕು. ಗಂಡನಿಗೆ ಅವರ ಬರ್ಡೇ ಗಿಫ್ಟ್ ಕೊಡಲಿಕ್ಕೆ ತಂದೇನೆ ಬರ್ಕಿನ್ ಸ್ಟಾಕ್ ರವರ ಫುಟ್ವೇರ್ ಶಾಪಿಗೆ. ಕಂಫರ್ಟೇಬಲ್ ಉಂಟಾ? ರೂಮ್ ಬೇಕಲ್ಲ ಶರ, ನಾನು ಇನ್ನೂ ಚಿಕ್ಕ ಮಾಡಿದ್ರೆ ಕಷ್ಟ. ಹೌದು, ಆಯಿತು, ಶಾಪಿಂಗ್ ಎಲ್ಲ ಆಯಿತು. ಇಲ್ಲದೆ ನಾನು ಸರ್ಪ್ರೈಸ್ ಕೊಡ್ತೇನೆ ಪ್ರತಿ ವರ್ಷ. ಈ ಬರುವ ಗಡಿಬಿಡಿಯಲ್ಲಿ ಎಂತ ಸಹ ತಗೊಳ್ಳಿಕ್ಕೆ ಆಗಲಿಲ್ಲ, ಅದಕ್ಕೆ ಅವರನ್ನು ಕೊಂಡೋಗಿ ಅವರಿಗೆ ಗಿಫ್ಟ್ ಕೊಡಿಸಿದೆ. ಆಲ್ಮೋಸ್ಟ್ 140 ಆಗ್ತಾ ಬಂತು. ಊಟಕ್ಕೆ ಬಂದಿದ್ದೇವೆ. ಊಟ ಎಲ್ಲ ಆರ್ಡರ್ ಮಾಡಿ ಆಯಿತು, ಇನ್ನು ಹಾಕ್ತಾರೆ ಪ್ಲೇಟಲ್ಲಿ. ಒಳ್ಳೆ ನಿದ್ದೆ ಆಗಿದೆ ಜನದು. ರಪಕ್ಕ ಕ್ವಿಕ್ ಸ್ನ್ಯಾಕ್ ಎಂತ ಸಹ ಆರ್ಡರ್ ಮಾಡಿದೆವು. ಹಾರ್ಡಿಸ್ ರವರ ಬರ್ಗರ್ ಕಾಂಬೋ ಮೀಲ್ ಆರ್ಡರ್ ಮಾಡಿದೆವು. ಎಲ್ಲ ಸಹ ಕುತ್ಕೊಂಡು ಬಾರಿಸ್ತಾ ಇದ್ದೇವೆ. ಗ್ರೀನರಿ ನೋಡಿ 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 ಹಸುವಿಂದ ಬಲ್ಲಿ ಮಾರೆ. ಮತ್ತು ಭೋಜನ ಆಯಿತು, ಶಾಪಿಂಗ್ ಆಯಿತು ಸ್ವಲ್ಪ. ಇನ್ನು ಸೀದಾ ನಮ್ಮ ಹೋಟೆಲ್ ಅಪಾರ್ಟ್ಮೆಂಟ್ಸ್ಗೆ ಹೋಗುದು. ಒಮಾನಿ ಲೋಕಲ್ಸ್ನವರ ಮನೆ ನೋಡಿ ಎಷ್ಟು ಚಂದವಾಗಿ ಕಟ್ಟಿದ್ದಾರೆ. ಪಾಶ್ ಲೋಕಲ್ಸ್ನವರ ಮನೆ ಬೇರೆ ಏರಿಯಾದಲ್ಲಿ ಉಂಟು. ಇದು ಒಂಥರ ನಮ್ಮ ಹಾಗೆ ಮಿಡಲ್ ಕ್ಲಾಸ್ ಲೋಕಲ್ ಫ್ಯಾಮಿಲೀಸ್ ಅಂತ ಹೇಳ್ಬೋದು. ಮನೆ ಅಂತೂ ಸೂಪರ್ ಸೇ ಊಪರ್. ಇವರ ಹತ್ರ ಅಂತೂ ತುಂಬ ಜಾಗ ಉಂಟು. ಅದರಿಂದಾಗಿ ಬಿಲ್ಡಿಂಗ್ಸ್ ಎಲ್ಲ ಹೆಚ್ಚು ಉದ್ದದಾದ ಬಿಲ್ಡಿಂಗ್ಸ್ ನೋಡಲಿಕ್ಕೆ ಸಿಕ್ಕುದಿಲ್ಲ. 5-7 ಫ್ಲೋರ್ ಹೆಚ್ಚಾಗಿ ಇರುವುದು. ಕೆಲವು ಕಡೆಯಲ್ಲಿ ಉದ್ದದಾದ ಬಿಲ್ಡಿಂಗ್ಸ್ ಉಂಟು, ಆದರೆ ಹೆಚ್ಚಾಗಿ 90% ಎಲ್ಲ ಕಡೆ ಇರುವುದು 5 ಫ್ಲೋರ್ಸ್ 7 ಫ್ಲೋರ್ಸ್ ಮ್ಯಾಕ್ಸಿಮಮ್. ಹೋಟೆಲ್ ಅಪಾರ್ಟ್ಮೆಂಟ್ಸ್ ನಾವು ಬುಕ್ ಮಾಡಿದ್ದು ಬೀಚ್ ಸೈಡೇ. ಸೊ ನಮ್ಮ ರೂಮಿಂದ ಬೀಚ್ ಕಾಣುವಾಗೆ, ಯಾಕೆಂದರೆ ಕಿಯಾರನ್ಗೆ ಬೀಚ್ ಅಂದರೆ ತುಂಬಾ ಇಷ್ಟ. ಸೊ ಅದರಿಂದಾಗಿ ನಾವು ಬೀಚ್ ಸೈಡೇ ಹೋಟೆಲ್ ಬುಕ್ ಮಾಡಿದ್ದೇವೆ. ಕಂಪ್ಲೀಟ್ ಹೋಟೆಲ್ ಅಪಾರ್ಟ್ಮೆಂಟ್ಸ್ ನಾನು ಟೂರ್ ಮಾಡ್ತೇನೆ, ನೆಕ್ಸ್ಟ್ ವ್ಲಾಗಲ್ಲಿ ಮಾಡ್ತೇನೆ. ಈ ವ್ಲಾಗ್ ತುಂಬ ಲೆಂತಿ ಆಗುವ ಕಾರಣ ಇಲ್ಲೇ ಕಟ್ ಮಾಡ್ತೇನೆ, ಆಯಿತಾ? ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. ಮಯೂರ್ ಮಂಜುನಾಥ್ ಗೌಡ ರವರ ಬರ್ಡೇ ಡಿಸೆಂಬರ್ 22ಗೆ. ಹ್ಯಾಪಿ ಬರ್ಡೇ ಮಯೂರ್ ಅವರೇ. ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ, ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅಷ್ಟರಿಗೆ ಟೇಕ್ ಕೇರ್.